ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2025ರ ಜುಲೈ ತಿಂಗಳಿನ 14 ಮತ್ತು 15ನೇ ತಾರೀಕಿನ ದಿನಗಳ ಮೀನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ 2 ದಿನಗಳು ಮೀನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಜುಲೈ ತಿಂಗಳಿನ 14ನೇ ತಾರೀಕಿನ ದಿನದ ಮೀನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ, ಈ ದಿನದಂದು ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ. ಆದರೆ ಇಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು, ಹೀಗಾಗಿ ಇಲ್ಲಿ ಚಂದ್ರ ಮತ್ತು ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ. ಇದರಿಂದಾಗಿ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಲಿದೆ. ಇಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ಪ್ರಭಾವಗಳಿಂದಾಗಿ ಆರ್ಥಿಕತೆಯ ಮೇಲೆ ಒಂದಿಷ್ಟು ನಕಾರಾತ್ಮಕತೆ ಬೀರಬಹುದಾಗಿದೆ. ಇಲ್ಲಿ ಧನಾಗಮನದ ಜತೆಗೆ ಧನವ್ಯಯದ ಯೋಗವೂ ಕೂಡ ಪ್ರಬಲವಾಗಿರಲಿದೆ. ಅಂದರೆ ಇಲ್ಲಿ ಒಂದು ಕಡೆಗೆ ಧನಲಾಭವಾಗುತ್ತದೆಯಾದರೂ ಅದು ಇನ್ನೊಂದು ಕಡೆಯಿಂದ ಸೋರಿಕೆಯೂ ಕೂಡ ಆಗಲಿದೆ. ಆದರೆ ಇಲ್ಲಿ ನೀವು ನಿಮ್ಮ ಸುಖವನ್ನ ಖರೀದಿಸಲು ಮಾತ್ರ ಖಂಡಿತ ಹಣದ ಕೊರತೆ ಉಂಟಾಗುವುದಿಲ್ಲ. ಇಲ್ಲಿ ಕೆಲ ಜಾತಕದವರು ದುಬಾರಿಯೂ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಖರೀದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ. ಅವರ ಮನೆಗೆ ಈ ದಿನ ದುಬಾರಿ ವಸ್ತುಗಳು ಆಗಮಿಸಲಿವೆ. ಜೊತೆಗೆ ಇಲ್ಲಿ ಕೆಲ ಕುಂಭ ರಾಶಿಯ ಜಾತಕದವರ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಕಂಡುಬರಬಹುದಾಗಿದೆ. ಆದರೆ ಇಲ್ಲಿ ನೀವು ನಿಮಗೆ ಲಭಿಸುವ ಈ ವಿಶೇಷ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದೆ. ಇನ್ನು ಈ ದಿನದಂದು ಚಂದ್ರ ರಾಹುವಿನ ಗ್ರಹಣ ದೋಷವು ನಿಮ್ಮ ಪರಿವಾರದಲ್ಲಿ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಬಹುದಾಗಿದೆ. ಹೀಗಾಗಿ ಇಲ್ಲಿ ನಿಮ್ಮ ಮಧುರವಾಣಿಯ ಪ್ರಯೋಗ ನೀವು ಮಾಡಬೇಕಾಗುವುದು. ಇಲ್ಲಿ ನೀವು ಅದೆಷ್ಟು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳುವಿರೋ ಅಷ್ಟೇ ಸಮಸ್ಯೆಗಳು ನಿಮ್ಮಿಂದ ದೂರವಾಗಲಿವೆ. ಈ ದಿನದಂದು ನೀವು ಉತ್ತಮವೂ ಮತ್ತು ಸರಿಯಾಗಿದ್ದನ್ನೇ ಮಾತನಾಡಬೇಕು. ಇಲ್ಲಿ ನೀವು ಬೇರೆಯವರ ತಪ್ಪುಗಳ ಮೇಲೆ ಗಮನ ನೀಡಬಾರದು. ವಿಶೇಷವಾಗಿ ಇಲ್ಲಿ ನೀವು ಅಪ್ಪಿತಪ್ಪಿಯೂ ಕಟು ಶಬ್ದಗಳ ಬಳಕೆ ಮಾಡಬಾರದು. ಇಲ್ಲಿ ನಿಮ್ಮ ಸಂಬಂಧಗಳನ್ನು ಸಹ ನೀವು ಅತ್ಯಂತ ಜತನದಿಂದ ಕಾಯ್ದುಕೊಳ್ಳಬೇಕು. ಇಲ್ಲಿ ನೀವು ಉಗ್ರ ರೀತಿಯಲ್ಲಿ ವರ್ತಿಸಿದ್ದೇ ಆದರೆ ಖಂಡಿತ ನಿಮ್ಮ ಸಂಬಂಧಗಳು ನಿಮ್ಮಿಂದ ದೂರವಾಗಲು ಬಹುದಾದ ಯೋಗವಿರಲಿದೆ. ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ 15ನೇ ತಾರೀಕಿನ ದಿನದ ಮೀನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ, ಈ ದಿನದಂದು ಸಹ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ. ಇದರಿಂದಾಗಿ ಇಲ್ಲಿಯೂ ಕೂಡ ಸಮಯ ಕೊಂಚ ಮಿಶ್ರ ಫಲಗಳಿಂದ ಕೂಡಿರಲಿದೆ. ಆದಾಗ್ಯೂ ಇಲ್ಲಿ ಕೆಲ ಕ್ಷೇತ್ರಗಳಲ್ಲಿ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ವಿಶೇಷವಾಗಿ ಈ ದಿನದಂದು ನಿಮಗೆ ಖಂಡಿತ ಭಾಗ್ಯದ ಸಹಕಾರ ಲಭಿಸಲಿದೆ. ಹೀಗಾಗಿ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್, ಕಮೋಡಿಟಿ ಸೆಕ್ಟರ್ ಸೇರಿದಂತೆ ಲಾಟರಿಯಂತಹ ವಿಷಯದಲ್ಲಿ ಶುಭಕರ ಫಲಗಳು ಲಭಿಸಬಹುದಾಗಿವೆ. ಭಾಗ್ಯದ ಮೂಲಕ ಇಲ್ಲಿ ನಿಮಗೆ ಧನಲಾಭದ ಯೋಗವಿರಲಿದೆ. ಯಾತ್ರೆಗಳ ಸಂಬಂಧವು ಸಮಯ ಉತ್ತಮವಾಗಿರಲಿದ್ದು, ಇಲ್ಲಿ ನಿಮಗೆ ದೂರದ ಯಾತ್ರೆಗಳ ತನಕದ ಯೋಗವಿರಲಿದೆ. ಜೊತೆಗೆ ಇಲ್ಲಿ ಪ್ರಾರಂಭಿಸಲಾಗುವ ಯಾತ್ರೆಗಳು ಖಂಡಿತ ಅಡೆತಡೆ ರಹಿತವಾಗಿ ಸಂಪನ್ನವಾಗಲಿದೆ. ಆದರೆ ಇಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ಕಾರಣದಿಂದಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಕಂಡುಬರಬಹುದಾಗಿವೆ. ವಿಶೇಷವಾಗಿ ಈ ದಿನದಂದು ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಕಂಡುಬರಲಿದೆ. ಇಲ್ಲಿ ನೀವು ಸ್ವಭಾವದ ಉಗ್ರತೆಯನ್ನ ಹೊಂದಿರಬಹುದಾಗಿದೆ. ಜೊತೆಗೆ ಇಲ್ಲಿ ಭಾವನಾತ್ಮಕವಾಗಿಯೂ ದುರ್ಬಲತೆಯನ್ನ ಅನುಭವಿಸಲಿದ್ದೀರಿ. ಮನೆ ಪರಿವಾರದಲ್ಲಿಯೂ ವಾದ ವಿವಾದಗಳ ಸ್ಥಿತಿಗಳು ಕಂಡುಬರಲಿವೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಇಚ್ಛಿತ ಫಲಗಳು ಲಭಿಸುವುದಿಲ್ಲ. ಹೀಗಾಗಿ ಇಲ್ಲಿ ನಿಮಗೆ ಒಂದಿಷ್ಟು ಹತಾಶೆ ಮತ್ತು ಒಂಟಿತನ ಕಾಡಬಹುದಾಗಿದೆ. ಈ ದಿನದಂದು ಭಾಗ್ಯದ ಹೊರತಾಗಿ ಉಳಿದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕೂಡ ಕಂಡುಬರಬಹುದಾಗಿವೆ. ಜೊತೆಗೆ ಇಲ್ಲಿ ನಿಮ್ಮ ಕ್ಷಮತೆಯಲ್ಲಿಯೂ ಕೊರತೆ ಉಂಟಾಗಲಿದೆ. ಪರಿಣಾಮ ಸ್ವರೂಪ ಕೆಲಸ ಕಾರ್ಯಗಳು ಸಾಕಷ್ಟು ವಿಳಂಬಗೊಳ್ಳಬಹುದಾಗಿವೆ. ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿರೋಧಾಭಾಸದ ಸ್ಥಿತಿಗಳನ್ನು ನೀವು ಎದುರಿಸಬೇಕಾಗುವುದು. ಒಟ್ಟಾರೆಯಾಗಿ ಇಲ್ಲಿ ಈ 2 ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು, ಹೀಗಾಗಿ ಇಲ್ಲಿ ಖಂಡಿತ ಜಾಗೃತೆಯ ಪೂರ್ವಕ ಮುನ್ನಡೆಯಬೇಕು. ವೀಕ್ಷಕರೇ, ಇದು ಈ 2 ದಿನಗಳ ಮೀನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.